ಹನುಮ ಜಯಂತಿ ದಿನ ಈ ಗಾಡಿ ರಿವ್ಯೂ. ಪಾನಿಪುರಿ ಇಷ್ಟನಾ ನಿಮ್ಗೆ? 4 ದಿವಸದಿಂದ ಸ್ಟೇಷನ್ ಅಲ್ಲಿ ಇದ್ದಿದ್ದಾಯ್ತು, 2 ದಿವಸದಿಂದ ಮಳೆಲ್ ನಿಂದಿದ್ದಾಯ್ತು. ಇವತ್ತಿನ ಟಾಸ್ಕ್ ಏನು ಅಂದ್ರೆ ನಮ್ಮ ಬೀಸ್ಟ್ ಕನ್ನಡಿಗ ಅವರು ಚಾರ್ಜ್ ಅನ್ನ ಬಿಟ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ಈಗ್ಲೋ ಆಗ್ಲೋ ಅಂತಿದ್ಯಂತೆ ಅವ್ರ ಐಫೋನ್. ಮೊದ್ಲೇ ದಿನ ಪೂರ್ತಿ ಮೊಬೈಲ್ ಇಟ್ಕೊಂಡು ತೋಡ್ಕೊಂಡ್ ಕೂತಿರ್ತಾರೆ ರೀಲ್ಸ್ ಅಲ್ಲಿ. ಅವ್ರ ಫೋನ್ ಸ್ವಿಚ್ ಆಫ್ ಆಗೋದ್ರ ಒಳಗೆ ನಾನು ಇಲ್ಲಿಂದ ಚಾರ್ಜರ್ ತಗೊಂಡು ನರಸೀಪುರಕ್ಕೆ ಕೊಟ್ಬಿಟ್ಟು ಬರ್ಬೇಕು. ಅದಕ್ಕೋಸ್ಕರ ಬೆಸ್ಟ್ ಗಾಡಿ ಅಂದ್ರೆ KTM ಗುರು. ಗೋ ಸ್ಲೋ. KTM ಕೊಟ್ಬಿಟ್ಟು ಗೋ ಸ್ಲೋ ಅಂದ್ರೆ ಮದ್ವೆ ಮಾಡ್ಬಿಟ್ಟು ಪ್ರಸ್ತಾವ ಮಾಡ್ಕೋಬೇಡ ಅಂದಂಗೆ. ಸ್ಟ್ಯಾಂಡ್ ಇಷ್ಟೇನಾ ಇದು? ನಿಂತ್ಕೊಳ್ಳುತ್ತಾ? ಇಷ್ಟ ಮೇಲ್ಗಡೆ ಏನಕ್ಕೆ ಮಾಡ್ಕೊಂಡ್ರಿ ಇವರು? ಎಲ್ಲಿಗೆ ಬರೋದು ಹೇಳಿ? ವರುಣ ಗೊತ್ತು. ನಾವು ಫಸ್ಟ್ ರೀಚ್ ಆಯ್ತೀವ, ಅವ್ರು ಫಸ್ಟ್ ರೀಚ್ ಆಯ್ತಾರ? ಆಗಲ್ಲ, ನಿಮ್ ಕೈಲಿ ಆಗಲ್ಲ. ನೀವೇ ಮುಂದೆ ಹೋಗಿ. ನರಸೀಪುರ ರೋಡ್ ಗೊತ್ತಿಲ್ವಾ ನಿಮ್ಗೆ ಅಡ್ರೆಸ್? ಬನ್ನಿ ಹಂಗಾರೆ. ನನಗೂ ಗೊತ್ತಿಲ್ಲ. ಈ ಒಂದು ಪುಸ್ತಕ ನನ್ನಲ್ಲೇ ಉಳಿತು. ಇದೇನದು ಮಧ್ಯೆ ಎಕ್ಸ್ ಏನಕ್ಕೆ ಹಾಕಿರೋದು? ಸಿಗ್ಲಿ ಸರ್. ಯಾವ್ದೋ ವೆಬ್ಸೈಟ್ ಹೆಸರು ತರ ಇಲ್ವಾ? ಏನ್ ಸೆಕ್ಸಿ ಆಗಿ ಕಾಣುತ್ತೆ ಗುರು ಈ ಗಾಡಿ. ಅದರಲ್ಲೂ ಈ ಕಲರ್ ಗ್ಯಾಲ್ವನೋ ಬ್ಲಾಕ್ ಅಂತೇನೋ ಇರಬೇಕು. ನೋಡಕ್ ಮಾತ್ರ ಸೈಕ್ ಆಗಿದೆ. ಪರ್ಫಾರ್ಮೆನ್ಸ್, ಪಿಕಪ್, ಅಜಿಲಿಟಿ ಅಂತ ಬಂದ್ರೆ ಮೋಸ್ಟ್ಲಿ ಡ್ಯೂಕ್ 390 ಬೀಟ್ ಮಾಡೋ ಇನ್ನೊಂದು ಗಾಡಿ ಇಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಮಾತ್ರ ಗುರು ನೆಗೆಟಿವ್ ಇರೋದು, ಡ್ಯೂಕ್ ಅಲ್ಲಿ ಇಲ್ವಾ ಅಂತ ಕೇಳಿದ್ರೆ ನಿಮ್ಗೆ ಯಾಕೆ ಬೇಕದು? ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಹೌದು, KTM ಅಲ್ಲಿ ತುಂಬಾನೇ ಪ್ರಾಬ್ಲಮ್ಗಳಿದೆ. ನೀವು ಪ್ಲಾಸ್ಟಿಕ್ ಕ್ವಾಲಿಟಿನೇ ನೋಡಿರ್ಬೋದು. ಪ್ಯಾನಲ್ ಗ್ಯಾಪ್ ತುಂಬಾನೇ ಇದೆ. ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ ಎಲ್ಲ ಅಳ್ಳಾಡ್ತಿದೆ. ರಗಡಾಗಿಲ್ಲ, ಫುಲ್ ಫೈಬರ್ ಅಲ್ಲ. SDL ಎಲ್ಲ ಮೆಟಲ್ ಕೊಡ್ತಾರೆ, ಇದ್ರಲ್ಲಿ ಮೆಟಲ್ ಇಲ್ಲ. ಫಸ್ಟ್ ಜನರೇಷನ್ ಗಾಡಿಗಳಿಗೆ ಯಾವ ತರ ಸರ್ವಿಸ್ ಕೊಡ್ತಾ ಇದ್ರು, ಇದಕ್ಕೆ ಆತರ ಇವರು ಕೊಡ್ತಾ ಇಲ್ಲ. ಅದಕ್ಕೆ ಮೇನ್ ರೀಸನ್ ಬಂದು ಕ್ವಾಂಟಿಟಿ. ಅವಾಗ ಊರ್ಗೊಂದ್ KTM ಇತ್ತು, ಇವಾಗ ಬೀದಿಗೊಂದ್ KTM ಆಗ್ಬಿಟ್ಟಿದೆ. 2 ದಿನ ತಗೊಂಡವ್ರೆ ಸರ್ವಿಸ್ಗೆ, ಮಂಡೇ ಇಂದ ಟ್ಯೂಸ್ಡೇ ಈವ್ನಿಂಗ್ ತನಕ. ಆಯಿಲ್ ಚೇಂಜ್ ಮಾಡಿದಾಗ ಕೆಳಗಡೆ ಸಂಪ್ ಗಾರ್ಡ್ ಬೋಲ್ಟ್ ಸರಿಯಾಗಿ ಟೈಟ್ ಮಾಡಿಲ್ಲ. ಸಾಯಂಕಾಲ ಮನೆ ಹತ್ರ ತಂದ್ರೆ ದರ್ರ ಅಂತ ಸೌಂಡ್ ಬರ್ತೈತೆ. ಬರೀ ಗಾಡಿ ಅಂತಾನೆ ಅಲ್ಲ, ಯಾವುದೇ ವಸ್ತು ಆಗಿರ್ಬೋದು, ಜನ ಜಾಸ್ತಿ ತಗೊಳಕ್ಕೆ ಶುರು ಮಾಡಿದಾಗ, ಸೇಲ್ಸ್ ಜಾಸ್ತಿ ಆದಾಗ ಕಂಪ್ನಿಯವರೇ ಇಗ್ನೋರ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಹುಡುಗ ಹೇಳ್ತಿರೋದು ನನಗೆ ಸರಿ ಅನಿಸ್ತಿದೆ. ಮೋಸ್ಟ್ಲಿ ಇಂಡಿಯನ್ ಮೋಟರ್ ಸೈಕಲ್ ಅಲ್ಲಿ ಫಸ್ಟ್ TFT ಸ್ಕ್ರೀನ್ ಬಂದಿದ್ದು ಇದಕ್ಕೆ ಇರಬೇಕು. TFT ಅಂದ್ರೆ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತ. ಆವರೇಜ್ ಸ್ಪೀಡ್, ಡೇಟ್, ಬ್ಯಾಟರಿ, ಫ್ಯೂಲ್ ರೇಂಜ್, RPM, ಸ್ಪೀಡ್, ಈರುಳ್ಳಿ, ಬೆಳ್ಳುಳ್ಳಿ, ಚಿಕನ್, ಮಟನ್. ಸ್ಟ್ರೈಟ್ ಅವೇ ಪಾಯಿಂಟ್ ಬರೋದಾದ್ರೆ BS3 ಗಾಡಿಗಳ ತರ ಈ ಗಾಡಿ ಫೀಲ್ ಆಗೋದಿಲ್ಲ. ಅದರಲ್ಲಿ ತುಂಬಾನೇ ಫ್ರಾಂಟಿಕ್ ಪವರ್ ಇತ್ತು, ಇದರಲ್ಲಿ ತುಂಬಾನೇ ಎಕ್ಸ್ಪೋನೆನ್ಷಿಯಲ್ ಪವರ್ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಲ್ಯಾಗ್ ಅನ್ಸಲ್ಲ. ಸೀಟ್ ಹೈಟ್ 822 mm ಇದೆ. ನನಗೆ ಒಂದ್ ಕಾಲ್ ಮಾತ್ರ ಫ್ಲಾಟ್ ಫುಟ್ ಮಾಡಬಹುದು, ಇನ್ನೊಂದ್ ಮಾಡಕ್ಕಾಗಲ್ಲ. ನಿಮಗ್ ಫ್ಲಾಟ್ ಫುಟ್ ಮಾಡ್ಬೋದು. ಓಹೋ, ಒಂದ್ ಅಡಿ ಮುಂದಕ್ಕೆ ಹಾಕ ಫ್ಲಾಟ್ ಫುಟ್ ಮಾಡ್ತಾವ್ರೆ. ಹೊಸ ಮಾಡೆಲ್ ಅಲ್ಲಿ ತುಂಬಾನೇ ಫೀಚರ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಪ್ಲಸ್ ಅಂತ ಇದೆ, ಆದ್ರೆ ಅದು ಅಷ್ಟು ಸ್ಮೂತ್ ಆಗಿ ವರ್ಕ್ ಆಗ್ತಿಲ್ಲ. ಅದೊಂದು ಕೊಟ್ಟಿದ್ದಾರೆ ಮಡ್ ಫ್ಲಾಪ್ ಚಿಕ್ಕದು. ಸಸ್ಪೆನ್ಷನ್ ಗೆ ಧೂಳು ತುಂಬ್ಕೋತಿತ್ತಲ್ಲ, ಫಸ್ಟ್ ಇಲ್ಲಿ ಹೀಟ್ ಶೀಲ್ಡ್ ಇರ್ಲಿಲ್ಲ. ಅದ್ರೊಳಗಡೆ ಯಾರು ಬೆರಳಾಕ ಹೋಯ್ತಾ ಇದ್ರು ಅಂತ ಗೊತ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ನಮ್ ದೇಶದಲ್ಲಿ ಪವರ್ ನ ಪಕ್ಕಕ್ಕಿಟ್ಟು ಜಾಸ್ತಿ ಜನ ಏನಕ್ಕೆ ಡ್ಯೂಕ್ 390 ತಗೊಂಡ್ರು ಅಂತ ನೋಡಿದ್ರೆ ಮೇನ್ ರೀಸನ್ ಬರೋದು ಇದ್ರಲ್ಲಿ ಇರುವಂತ ಟೂರಿಂಗ್ ಎಬಿಲಿಟೀಸ್. ಅದನ್ನ ನೋಡ್ಕೊಂಡೇನೆ KTM ಅವರು ಅಡ್ವೆಂಚರ್ 390 ಅಂತ ಗಾಡಿನ ಬಿಟ್ರು. ಅಡ್ವೆಂಚರ್ 390 ನೋಡೋದಾದ್ರೆ ಸಿಟಿನಲ್ಲಿ ಅಷ್ಟು ಚೆನ್ನಾಗಿ ಯೂಸ್ ಮಾಡಕ್ ಆಗಲ್ಲ. ಈ ಗಾಡಿ ಎಷ್ಟು ನಿಂಬಲ್ ಆಗಿದೆ, ಅಷ್ಟು ನಿಂಬಲ್ ಆಗಿ ಅಡ್ವೆಂಚರ್ ಗಾಡಿಗಳಿಲ್ಲ. ಸಸ್ಪೆನ್ಷನ್ ಅಲ್ಲೂ ಅಷ್ಟೊಂದೇನ್ ಡಿಫರೆನ್ಸ್ ಇಲ್ಲ ಗುರು. ಯಾರು ಕೂಡ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡಕ್ ಹೋಗೋದಿಲ್ಲ ನಮ್ಮ ದೇಶದಲ್ಲಿ. ಆತರ ಮಾಡೋರೆಲ್ಲ ಹಿಮಾಲಯನ್ ಗಳನ್ನ ತಗೋತಾರೆ, ಚಾಸಿಸ್ ಮುರ್ಕೊಂಡು ವಾಪಸ್ ಬರ್ತಾರೆ. ಏನು ಅಡ್ವೆಂಚರೇ ಬೇಕು ಅಂತಿಲ್ಲ, ಇದ್ರಲ್ಲೂ ಲಾಂಗ್ ಹೊಡಿಬಹುದು. ಪೊಸಿಷನ್ ಚೆನ್ನಾಗಿದೆ ಅಲ್ವಾ, ಕಂಫರ್ಟ್ ಇದೆ, ಹ್ಯಾಂಡಲ್ ಬಾರ್ ಹತ್ರ ಇದೆ. ಸ್ವಲ್ಪ ಗೇರ್ ಬಾಕ್ಸ್ ನೀವ್ ಹೇಳ್ದಂಗೆ ಒಂಚೂರು ಜರ್ಕ್ ಹೊಡಿತಾ ಇದೆ. ನೋ ರೋಡ್ ನೋ ಪ್ರಾಬ್ಲಮ್. ಓನ್ಲಿ ಪ್ರಾಬ್ಲಮ್ ನಾನು ಓಡಿಸಿರೋ 300 to 400cc ಬೈಕ್ ಗಳಲ್ಲಿ ಇದು ಒಂದರಲ್ಲೇ ಅನ್ಸುತ್ತೆ. ಎಲ್ಲಾ ಕಡೆನೂ ಪವರ್ ಬ್ಯಾಂಡ್ ಸಿಗುತ್ತೆ. ಲೋ ಎಂಡ್ ಕ್ರೇಜಿ ಆಗಿದೆ, ಮಿಡ್ ರೇಂಜ್ ಸಕಲಾಗಿದೆ, ಟಾಪ್ ಎಂಡ್ ಅಂತೂ ಕೇಳಂಗೆ ಇಲ್ಲ ಗುರು. ಬ್ರೇಕ್ ಮಾತ್ರ ಸೈಕ್ ಆಗಿದೆ ಗುರು ಈ ಗಾಡಿನಲ್ಲಿ. ಫ್ರಂಟ್ ಬ್ಯಾಕ್ 2 ಕಡೆನೂ ABS ಇದೆ, 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. ಎತ್ತು ಬಿಸಾಕ್ಬಿಡದೆ ಗುರು ಹಂಸಲ್ಲಿ. ಇದರಲ್ಲಿ WP ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಫೋರ್ಕ್ ಸೀಲ್ ಮೇಲೆ ಒಂದು ಎಕ್ಸ್ಟ್ರಾ ರಬ್ಬರ್ ಕವರ್ ಕೊಟ್ಟಿದ್ದಾರೆ. ಇದರಿಂದ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಆಟೋಮೋಟಿವ್ ಸೆಕ್ಟರ್ ನ ನೋಡೋದಾದ್ರೆ ಎಷ್ಟೊಂದು ಗಾಡಿಗಳು ಏನಾಗುತ್ತೆ ಅಂದ್ರೆ ಬಂದು 1-2 ವರ್ಷಕ್ಕೆ ತುಂಬಾನೇ ಹವಾ ಮಾಡುತ್ತೆ, ಆಮೇಲೆ ಸೈಲೆಂಟ್ ಆಗ್ಬಿಡುತ್ತೆ. 4 ಲಕ್ಷ ಕೊಟ್ಟು ಒಂದು ಸಿಂಗಲ್ ಸಿಲಿಂಡರ್ ಗಾಡಿ ತಗೊಳ್ಳೋ ಬದಲು ನಾನು ಅದೇ 4 ಲಕ್ಷ ಕೊಟ್ಟು 2 ಸಿಲಿಂಡರ್ ಗಾಡಿ ತಗೋತೀನಿ, ಸೌಂಡ್ ಚೆನ್ನಾಗಿ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಅನ್ನೋ ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ ಅಂತ ಎಷ್ಟೊಂದು ಜನ ಆ ಗಾಡಿಗಳನ್ನ ತಗೊಳಕ್ಕೆ ಶುರು ಮಾಡಿದ್ರು. ಕಾರನ್ನು ಇನ್ನೊಂಚೂರು ಲೌಡ್ ಆಗಿರ್ಬೋದಿತ್ತು. ಮೊದಲೆಲ್ಲ ಡ್ಯೂಕ್ 390 ಇಟ್ಟಿದ್ರೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ವ್ಯೂಸ್ ಗಳು ಬರ್ತಾ ಇತ್ತು, ಇನ್ಸ್ಟಾಗ್ರಾಮ್ ರೀಲ್ಸ್ ಗಳು ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಇವಾಗ ಅದು ಕಾಂಟಿನೆಂಟಲ್ GT ಗೆ ಶಿಫ್ಟ್ ಆಗ್ಬಿಟ್ಟಿದೆ. This is sudden surprise to me also. ಜೊತೆಗೆ ಈ ಗಾಡಿ ಓನರ್ ಕೂಡ ಯೂಟ್ಯೂಬರ್ನೇ, ಮಂಜು ಆರಾಧ್ಯ ಅಂತ, ಮಂಜು ವೈಟಿ ಅಂತ ಅವ್ರ ಯೂಟ್ಯೂಬ್ ಹೆಸರಿದೆ. ಎಕ್ಸಾಸ್ಟ್ ನೋಟ್ ಫುಲ್ ಸ್ಮೂತ್ ಆಗ್ಬಿಟ್ಟಿದೆ ಗುರು ಹೊಸ ಗಾಡಿನಲ್ಲಿ. ಏನ್ರಿ ಇದು ಅನಿವಾರ್ಯದ ಸಂಕಟದ ಸ್ಥಿತಿ ಇದು. ಇದರಲ್ಲಿ 373cc 43.5 bhp ಇಂಜಿನ್ ಇರೋದು, ಆಲ್ಮೋಸ್ಟ್ 37 Nm ಟಾರ್ಕ್ ಇದೆ. ಅಂದ್ರೆ ಇದು ಯಾವ ಇಯರ್ ಟೈರ್? 19. ಗಾಡಿ ತಗೊಂಡಿದ್ದು ನೀವು
3 ವರ್ಷದ ಹಳೆ ಟೈರ್ ಹಾಕವ್ರೆ. 2023 ನಲ್ಲಿ ಈ ಗಾಡಿನ ತಗೊಳ್ಳೋದು ಎಷ್ಟು ರಿಲೆವೆಂಟ್ ಅಂತ ನೋಡೋದಾದ್ರೆ ಪ್ರೈಸಿಂಗ್ ವೈಸ್ ಆಗಿರ್ಬೋದು ಅಥವಾ ಫೀಚರ್ಸ್ ವೈಸ್ ಆಗಿರ್ಬೋದು ಒನ್ ಆಫ್ ದಿ ಬೆಸ್ಟ್ ಮೋಟರ್ ಸೈಕಲ್ ಅಂತಾನೆ ಹೇಳ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಗಾಡಿ ಔಟ್ಡೇಟ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಫೀಚರ್ಸ್ ಗಳು ಕೊಟ್ಬಿಟ್ರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಎಲ್ಲ ದೇವ್ರ ಲೀಲೆ. ಇನ್ ಸ್ವಲ್ಪ ದಿವಸದಲ್ಲೇ TVS ಅವರು RTR 310 ಲಾಂಚ್ ಮಾಡ್ತಾ ಇದ್ದಾರೆ. ನನ್ಗನ್ಸೋ ಪ್ರಕಾರ ಇಂಡಿಯಾದಲ್ಲಿ ನೆಕ್ಸ್ಟ್ ರೆವಲ್ಯೂಷನ್ ಮಾಡೋ ಗಾಡಿ ಅಂದ್ರೆ ಟ್ರಯಂಫ್ ಅವ್ರದ್ದು ಸ್ಪೀಡ್ 400 ಮತ್ತೆ ಸ್ಕ್ರಾಂಬ್ಲರ್ 400. ಅದನ್ನು ಕೂಡ ಬಜಾಜ್ ಅವರನೇ ಪ್ರೊಡಕ್ಷನ್ ಮಾಡ್ತಾ ಇರೋದು. ನಿಮ್ಗೆಲ್ಲ ಒಂದು ಡೌಟ್ ಇರ್ಬೋದು, ಇಷ್ಟೆಲ್ಲ ನಡೀತಿದ್ರು KTM ಅವ್ರು ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ. ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಅಂದ್ರೆ KTM ಅಲ್ಲಿ ನೆಕ್ಸ್ಟ್ ಒಂದು ಡ್ಯೂಕ್ ಮಾಡೆಲ್ ಬರ್ತಾ ಇದೆ. ಪವರ್ ಫಿಗರ್ಸ್ ಸ್ವಲ್ಪ ಜಾಸ್ತಿ ಮಾಡೋ ಚಾನ್ಸಸ್ ಇದೆ. ಅದ್ ಬಂದ್ರು ಕೂಡ ಜನ ಫಸ್ಟ್ ಟ್ರಯಂಫ್ ನೇ ನೋಡ್ತಾರೆ. ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಕಾಸ್ಟಿಂಗ್ ಗುರು. ಎಲ್ಲೋ ಒಂದ್ ಕಡೆ ರಾಯಲ್ ಎನ್ಫೀಲ್ಡ್ ನ ಮುಚ್ಚಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಬಜಾಜ್ ಅವರು. ಆದ್ರೆ ಅದು ಸೆಲ್ಫ್ ಸೂಸೈಡ್ ಆಗ್ತಾ ಇದೆ. ಈ ತರ ತಂಪಾಗಿ ಮಳೆ ಬರ್ತಾ ಇರೋ ಟೈಮಲ್ಲಿ ನಾರಿಗಳಿಂದ ಹೋಗಕ್ ಹೋಗ್ಬೇಡಿ. ಮೇಲಿಂದ ಕೆಳಗ್ ತನಕ ಒದ್ದೆ ಆಗ್ಬಿಡುತ್ತೆ. ನಮ್ಮ ವಂಶದಲ್ಲಿ ಯಾಕೆ ಹೋಗ್ತೇ ನೀನು? 100-200 cc ಗಾಡಿಗಳು ಓಡಿಸಿರೋರ್ಗೆಲ್ಲ ಈ ತರ ಗಾಡಿಗಳು ಸಿಕ್ಬಿಟ್ರೆ ಕಂಟ್ರೋಲ್ ಮಾಡಕ್ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅನ್ಸುತ್ತೆ ಹೋಗ್ ದಬಾಕತಾರೆ ಜನ. ಆ ತರ ಏನಾದ್ರು ಅಪ್ಪಿ ತಪ್ಪಿ ದಬಾಕೋಬಿಟ್ರೆ ಈ ಗಾಡಿನಲ್ಲಿ ಬರೋ ಖರ್ಚು ಗುರು. 2200 ರೂಪಾಯಿ ಫ್ರೀ ಸರ್ವಿಸ್. ನಮ್ ದೇಶದಲ್ಲಿ 100 cc ಗಾಡಿಗಳು ಓಡಿಸೋದೇ ಕಷ್ಟ ಅನ್ನೋ ಟೈಮ್ಗೆ 650 cc ಗಳು ಬೀದಿನಲ್ಲೂ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಇದೇ ತರ ರಾಯಲ್ ಎನ್ಫೀಲ್ಡ್ ಅವರು ಇನ್ನು ಬಿಗ್ cc ಗಾಡಿಗಳನ್ನ ಮಾಡಬೇಕು. 2000 cc ಮಾಡ್ಬಿಟ್ಟು ಬರೀ 60 bhp ಕೊಡಬೇಕು. 30.4 ತೋರಿಸ್ತಿದೆ ಗುರು ಇದರಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ. ಯಾವುದೇ ಕಾರಣಕ್ಕೂ ಅಷ್ಟು ಬರೋದಿಲ್ಲ. ಫ್ಯೂಯಲ್ ಟ್ಯಾಂಕ್ 13 ಲೀಟರ್ ಇದೆ. ಅವನ ಆವರೇಜ್ 25 ಕಿಲೋಮೀಟರ್ ಕೊಡುತ್ತೆ ಅಂದ್ರೂ. ಎಲ್ಲಿಗ್ರಿ ಹೋಗಿದ್ದೀರಾ? ಬಾಲಕರ ಪದವಿ ಪೂರ್ವ ಕಾಲೇಜು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಇದೇ ತಾನೇ ನೋಡ್ಕೊಬಿಡಿ, ಇದಲ್ಲ ಅನ್ಬಿಡಿ. ಈಗ ಒಂದಾನೊಂದು ಕಾಲದಲ್ಲಿ ಇವ್ರ ಫೇವರೇಟ್ ಬೈಕ್ ಇದು. ಮೋಸ್ಟ್ಲಿ ಪ್ರಪಂಚದಲ್ಲಿ ಯಾವ್ದಾದ್ರು ಶಕ್ತಿಶಾಲಿ ದೇವ್ರು ಯಾವ್ದು ಅಂದ್ರೆ ಫಸ್ಟ್ ನಮ್ ತಲೆಗೆ ಬರೋದು ಆಂಜನೇಯನೇ ಇರಬೇಕು. ಅದೇ ತರ ನಮ್ ದೇಶದಲ್ಲಿ ಪವರ್ಫುಲ್ ಗಾಡಿ ಯಾವ್ದು ಅಂತ ಕೇಳಿದ್ರೆ ನಮ್ಮೆಲ್ಲರ ತಲೆಗೂ ಫಸ್ಟ್ ಬರೋದು KTM. ಮೈ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ. ಗಾಡಿನೂ ಆರೆಂಜ್ ಇದೆ, ಕೀ ಚೈನ್ ಆರೆಂಜ್ ಇದೆ, ವಾಚ್ ಆರೆಂಜ್ ಇದೆ, ಎದುರುಗಡೆನೂ ಆರೆಂಜ್ ಇದೆ. ಬ್ರೋ ಇದೇನಕ್ಕೆ ಆರೆಂಜ್ ಕಲರ್ ಯೂಸ್ ಮಾಡ್ತಾರೆ? ಬ್ರೋ ಆರೆಂಜ್ ಅಂದ್ರೆ ಪವರ್ ಬ್ರೋ. ಜೈ ಶ್ರೀರಾಮ್. ಊಟ ಏನಾದ್ರು ಮಾಡ್ತೀರಾ? ಏನ್ ತಿಂತೀರಾ? ಪಾನಿಪುರಿ ಇಷ್ಟನಾ ನಿಮ್ಗೆ? ಅಣ್ಣ ಒಂದ್ ಪಾನಿಪುರಿ ಹಾಕಿ. ಸ್ಕೂಲ್ಗೆ ಹೋಗಲ್ವಾ? ಎಲ್ಲಿ ಹೆಂಗೆ ಡೈಲಿ ಬಸ್ಸಲ್ಲಿ ಓಡಾಡ್ತೀರಾ? ಗವರ್ಮೆಂಟ್ ಅವರು ಹೆಣ್ಮಕ್ಳಿಗೆ ಫ್ರೀ ಬಸ್ ಟಿಕೆಟ್ ಕೊಡ್ತಾ ಇದಾರೆ ಅಂತ ನಾವೆಲ್ಲ ಕಂಡೆಮ್ ಮಾಡ್ತಾ ಇದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಸ್ವಾರ್ಥಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ರು ಕೂಡ ಉಪಯೋಗ ಅಂತೂ ಆಗ್ತಾ ಇದೆ. ಮುಂಚೆ ಶಾಲೆಗೆ ಹೋಗಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಬಸ್ ಟಿಕೆಟ್ಗೂ ಕಾಸಿರ್ಲಿಲ್ಲ ಎಷ್ಟೊಂದ್ ಜನಕ್ಕೆ. ಚೆನ್ನಾಯ್ತಾ? ನಿಮ್ಮ ಹೆಸರು? ಚೆನ್ನಾಗಿ ಓದ್ಕೊಳ್ಳಿ ಆಯ್ತಾ? ಬರ್ತೀನಿ. ಬಾಯ್ ಬಾಯ್. ಟಿ ನರಸೀಪುರ ಇಲ್ಲ, ಟೀ ಕುಡಿಯಕ್ ಬಂದಿದೆ. ಮೈಸೂರಲ್ಲಿ ಇವತ್ತು ವರ್ಧಂತಿ ಹಬ್ಬ ಮಾಡ್ತಾ ಇದಾರೆ. ಫುಲ್ ಪಟಾಕಿ ಎಲ್ಲ ಹೊಡ್ಕೊಂಡು. ನಾವು ಇವತ್ತೊಂದು ಪಟಾಕಿ ಹೊಡಿತೀವಿ ಗುರು.